ರಾಜ್ಯ ಅಧ್ಯಕ್ಷರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ನೀವು ನಮ್ಮನ್ನು ರಕ್ಷಣೆಗೆ ಬರಬೇಕು. ನಾವು ನಿನ್ನೆ ನಿಮ್ಮ ಪೊಲೀಸರು ಬಹಳ ಜವಾಬ್ದಾರಿಯಿಂದ ರೈತರ ಜೊತೆ ನಡ್ಕೊಂಡಿದ್ದಾರೆ. ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳವರೆಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು DC ಮೇಡಮ್ ಅವರು ಕೂಡ ಇಬ್ಬರೂ ಕೂಡ ನಮಗೆ ಎರಡು ಕಣ್ಣಿದ್ದಂಗೆ ಜಿಲ್ಲೆಯಲ್ಲಿ. ಅವರಿಬ್ಬರೂ ಕೂಡ ವರದಿ ಸರ್ಕಾರಕ್ಕೆ ಕೊಡಬೇಕೇನಾಗಿದೆ ಅಂತೇಳಿ, ಕೊಟ್ಟು ಇದನ್ನು ಅವೈಜ್ಞಾನಿಕವಾಗಿದೆ ಅಂತೇಳಿ ಒಂದು ಸಮೀಕ್ಷೆ ಮಾಡಿ ಸರ್ಕಾರನೇ ಮಾಡಿ ಅದನ್ನು ಕೊಡಬೇಕು. ಯಾರೋ ಒಬ್ಬರು ಯೋಜನೆ ಮಾಡಿರೋಂಥವ್ರು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡ್ತೇನೆ, ನಿಮ್ಮಲ್ಲಿ ಯಾರೋ ತಾಂತ್ರಿಕ ಸಮಿತಿಯ ಸದಸ್ಯರಿದ್ದಾರಲ್ಲ, ನಿಮ್ಮ ಚೇಲಾಗಳ ಥರ ಅವ್ರನ್ನ ಫಸ್ಟು ಹಾಕಿ, ಯಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರೋಂಥ ಅಡ್ವೈಸರ್ಗಳನ್ನ ಜೊತೆಲಿ ಇಟ್ಕೊಳ್ಳಿ. ಯಾರ ರಿಟೈರ್ಡ್ ಆಗಿರೋನು ನೀವು ಹೇಳಿದ ತಕ್ಷಣ ಒಂದು ಯೋಜನೆ ಮಾಡ್ತಾನೆ. ಇಡೀ ಯೋಜನೆ ಹಾಳು ಮಾಡಿರೋಂಥ ಕೆಲವು ಅಧಿಕಾರಿಗಳು ಹೇಮಾವತಿಲಿ ಅಯೋಗ್ಯರಿದ್ದಾರೆ. ಫಸ್ಟ್ ಅವ್ರನ್ನ ವಾಶ್ಔಟ್ ಮಾಡಬೇಕು. ಯಾವ ಸರ್ಕಾರ, ಜಯಚಂದ್ರ ಮಂತ್ರಿ ಆದರೆ ಸಿರಾಗ್ ತೊಗೊಂಡೋಗ್ತಾರೆ, ಪರಮೇಶ್ವರ್ ಅವ್ರ ಮಂತ್ರಿ ಆದರೆ ತೊಗೊಂಡೋಗ್ತಾರೆ, ಸುರೇಶ್ ಗೌಡ ಆದರೆ ಒಂದು ಯೋಜನೆ ಮಾಡಿಸ್ತಾನೆ. ಈಗ ರಂಗನಾಥ್ ಆಗಿದ್ದಾರೆ, ಅವರ ಹತ್ತಿರದ ಸಂಬಂಧಿಕರು ಅವರು ಒಂದು ಯೋಜನೆ ಮಾಡಿಸ್ಕೊಳ್ತಾರೆ. ಯಾವನ ಸರ್ಕಾರ ಇದ್ದಾಗ ಯಾವನು ಅಧಿಕಾರದಲ್ಲಿರ್ತಾನೆ, ಸರ್ಕಾರಗಳು ಅಂತಂಥವ್ರು ಒಂದು ಯೋಜನೆ ಮಾಡಿದ್ರೆ ನೀರಾವರಿ ಯೋಜನೆ ಉಳಿಯುತ್ತಾ. ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನಿಗಮ ಇರ್ಬೋದು, ಈ ಚೇಲಾಗಳನ್ನ ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರುವಂಥ ಟೆಕ್ನಿಕಲ್, ಇಡೀ ದೇಶದಲ್ಲಿ ಬೆಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇರೋರನ್ನ ಮಾರ್ಗದರ್ಶಕರನ್ನ ಇಟ್ಕೊಂಡ್ರೆ ಮಾತ್ರ ಈ ನೀರಾವರಿ ಯೋಜನೆಗಳು ಉಳಿತವೆ. ಇಲ್ಲ ಅನ್ನೋ ರಾಜಕೀಯದ ದುರುದ್ದೇಶಕ್ಕೆ ಯಾವನ MLA ಆಗಬೇಕು ಮುಂದೆ ಅನ್ನೋನೆಲ್ಲ ಯೋಜನೆ ಮಾಡಿ ಮೂಲ ಯೋಜನೆಗಳನ್ನು ಹಾಳು ಮಾಡೋವಂಥದ್ದು ಆಗಬಾರ್ದು. ನಾನು ಒಂದು ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ, ಈ ಯೋಜನೆ ಮಾಡೇ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿರೋದು ಬಹಳ ನೋವನ್ನು ತಂದಿದೆ. ಜಿಲ್ಲೆಯಲ್ಲಿ ಜನ ಶಾಪ ಆಗ್ತಿದ್ದಾರೆ. ಪರಮೇಶ್ವರ್ ಸಾಹೇಬರೇ, ಇವತ್ತು ಕಾಲ ಮಿಂಚಿಲ್ಲ. ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ. ಬರೀ ಸಜ್ಜನ ರಾಜಕಾರಣಿ ಅಲ್ಲ, ಬುದ್ಧಿವಂತರಲ್ಲ, ಲೆಕ್ಕಕ್ಕೆ ಬರಲ್ಲ. ನೀವು ಇಂಥ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಾಗ ಮಾತ್ರ ಜನ ನೀವು ಶಾಶ್ವತವಾಗಿ ತುಮಕೂರು ಜಿಲ್ಲೆಯಲ್ಲಿ ಉಳ್ಕೊಳ್ತೀರ. ಇಲ್ಲ ಅಂದರೆ ರಾಜಕೀಯ ಮಾಡ್ಕೊಂಡು ನೀವು ಇದೇ ಥರ ಹೇಳಿಕೆಗಳು ಕೊಟ್ಕೊಂಡು ಸರ್ಕಾರನ ರಕ್ಷಣೆ ಮಾಡುವಂಥ ಕೆಲಸ ನೀವು ಮಾಡಲೇಬೇಕು. ಈ ಯೋಜನೆ ನಿಲ್ಲಿಸಲ್ಲ ಅಂತ ಸರ್ಕಾರದ ಪರ ಮಾತಾಡ್ದಂಗೆ ಮಾತಾಡಬೇಡಿ. ವಾಸ್ತವಾಂಶ ಮಾತಾಡಿ ಈ ಯೋಜನೆಗೆ ತಾತ್ವಿಕವಾಗಿ ಕ್ಲೋಸ್ ಮಾಡಿ ಒಂದು ಡಿಸಿಷನನ್ನು ನಾವೆಲ್ಲ ಸೇರ್ ಮಾಡೋಣ. ನಿಮ್ಮ ಜೊತೆ ನಾವು ಇರ್ತೇವೆ. ರಾಜಕೀಯ ತಾಂತ್ರಿಕ ಸಮಿತಿ ಅಂತ ಹೇಳಿದ್ರೆ ನೋಡ್ರಿ, ಅಲ್ಲಿರುವಂಥ ಸೈಂಟಿಸ್ಟ್ಗಳು ಅಂದರೆ ಹೈಡ್ರಾಲಿಕ್ ಎಕ್ಸ್ಪರ್ಟ್ ಇರ್ತಾನೆ, ಮತ್ತು ನಾಲೆಜ್ ಸ್ಪೀಡ್ನ ವೆಲಾಸಿಟಿನ ಕಂಡುಹಿಡಿಯೋನಿರ್ತಾನೆ. ಇಲ್ಲಿ ಇಷ್ಟು ನೀರು ತೆಗೆದ್ರೆ ಮುಂದಕ್ಕೆ ಇದು ವೆಲಾಸಿಟಿಲಿ ಹೋಗುತ್ತಾ, ಇವೆಲ್ಲವನ್ನು ಹೈಡ್ರಾಲಿಕ್ ಮತ್ತು ವೆಲಾಸಿಟಿಗಳನ್ನ ಲೆಕ್ಕ ಹಾಕೊಂತವ್ರೆ ತಾಂತ್ರಿಕ ಸಮಿತಿ. ಅಲ್ಲಿ ಸಜೆಷನ್ ಇವ್ರು ಏನಾದ್ರು ಯಾಮಾರಿಸಿದ್ರೆ ತಾಂತ್ರಿಕ ಸಮಿತಿಯಲ್ಲಿರುವಂಥವ್ರು ಒತ್ತಡಕ್ಕೆ ಒಳಗಾಗಿ ಸರ್ಕಾರದ ಪರ ಕೊಟ್ಟು ಆ ಯೋಜನೆ ಪರ ಕೊಡೋದಕ್ಕೆ ವಿರೋಧ ಮಾಡೋಕ್ಕೆ ನಾವು ಯಾರೋ ಇಬ್ಬರು ಇರಬೇಕಾಗಿತ್ತು. ಇವ್ರು ಏನೂ ಇಲ್ಲ, ಯಾವನೊಬ್ಬನ ಕಾಗೆ ಗುಬಚ್ಚಿ ಕತೆ ಥರ ತಂದು ಒಬ್ಬನ ಕಮಿಟಿ ಮಾಡಿದ್ರು, ಆ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಕೊಟ್ಟ ಮೇಲೆ ಅವ್ರು ಪರಮೇಶ್ ಸಾಹೇಬ್ರು ನಮ್ಮನ್ನು ಮೀಟಿಂಗ್ ಕರಿಬೇಕಲ್ಲ. ತಾಂತ್ರಿಕ ಸಮಿತಿ ಬಂದಿದ್ಯಪ್ಪ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ. ನಾವು ಅದನ್ನು ಒಪ್ಪೋದು ಇಲ್ಲ ಬಿಡ್ರಿ. ಆ ಸಮಿತಿ ಮೀಟಿಂಗ್ ಕರೆದ್ರೂ ನಾವು ಹೋಗಲ್ಲ. ಆ ತಾಂತ್ರಿಕ ಸಮಿತಿ ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕ್ಲಿ ಸರ್ಕಾರ. ಅವ್ರು ಹೇಳಿ ಬರ್ಸ್ಕೊಂಡಿರುವಂಥ ಸಮಿತಿ ಅದು. ಸರ್ಕಾರ ಹೇಳಿ DK ಶಿವಕುಮಾರ್ ಅವ್ರು ಹೇಳಿ ಬರ್ಸ್ಕೊಂಡಿರುವಂಥ ತಾಂತ್ರಿಕ ಸಮಿತಿ ಸಲಹೆಗೆ ನಾವು ಕಚ್ಚೆನೂ ಕಟ್ಟಲ್ಲ. ನಮ್ದು ಒಂದೇ, ಈ ಯೋಜನೆ ನಿಲ್ಬೇಕಷ್ಟೇ ರೀ. 5% ಆಗಿಲ್ವಲ್ರಿ, ಸ್ಟಾರ್ಟ್ ಆಗಿರೋದೇ ಭೂಮಿನೇ ಅಕ್ವಿಜೇಷನ್ ಆಗಿಲ್ಲ, ಎಲ್ಲ ಸ್ಟೇ ಆಗಿದೆ. ಸ್ಟಾರ್ಟಿಂಗ್ ರೀಚಲ್ಲೇ ಇನ್ನೂ ಒಂದು 100 ಮೀಟರ್ ತೆಗೆದಿಲ್ಲ. ನೀವೆಲ್ಲ ಪತ್ರಿಕೆಯವ್ರು ನೋಡಿದ್ದೀರಾ. ಏನೋ ಈ ಪೈಪ್ಗಳವನು ಕಾಂಟ್ರಾಕ್ಟ್ ದುಡ್ಡು ತಿನ್ಬಿಟ್ಟವನೆ. ಕಾಂಟ್ರಾಕ್ಟ್ರ್ ಬಿಲ್ ಕೊಟ್ಟರೆ 40% ಅಂತ ಯಾರು ಹೋಗ್ತಾರ? ಕೆಲಸನೇ ಹಿಡಿದಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ವರದಿ ತರಿಸ್ಕೋಬೇಕು. ಪೈಪ್ ಒಂದು ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ ಪೈಪ್ ಕಾಂಟ್ರಾಕ್ಟ್ರು. ಇನ್ನಲ್ಲಿ ಕೆಲಸನೇ ಬೇಸ್ ಕೆಲಸ ಏನೋ ನಾಲೆ ಹೊಡೆದ್ರೆ 40% ಅಂದರೆ ಒಪ್ಪೋದು. 1% ನಾಲೆ ಹೊಡೆದಿಲ್ವಲ್ಲ. ಪೈಪ್ ಇದೆ, ಪೈಪ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸರ್ಕಾರ ಅದನ್ನು ಕಾಂಟ್ರಾಕ್ಟ್ರಿಗೆ ಬೇರೆ ಯಾವ್ದಾರು ಯೋಜನೆ ಮಾಡಲಿ. ಇಲ್ಲ, ನೇರವಾಗಿ ನಾನು DK ಶಿವಕುಮಾರ್ ಅವರು ರಂಗನಾಥ್ ಅವ್ರಿಗೆ ಹೇಳೋದಿಷ್ಟೇ, ನೀವಿಬ್ಬರು ಬಲಿಷ್ಠರಿದ್ದೀರಾ. ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿರೋರು ನಮ್ಮ DK ಶಿವಕುಮಾರ್ ಸಾಹೇಬರು. ಇನ್ನು 70 ಕಿಲೋಮೀಟ್ರಿಂದ ಈಗ ತಗೊಂಡು ಹೋಗ್ತಿದ್ದೀರಾ. ನಾಳೆ ಸ್ಟಾರ್ಟ್ 0 ಇಂದ 70 ನೀವು 130 ಕಿಲೋಮೀಟರ್ 140 ಶಾರ್ಟ್ ಕಟ್ಟಲ್ಲಿ ತೊಗೊಂಡು ಹೋಗ್ತೀರಾ. 100 ಕಿಲೋಮೀಟರ್ ಎಷ್ಟೋ ಗೊತ್ತಿಲ್ಲ, ಅದು ಟೋಟಲ್ ಇವ್ರು ತೊಗೊಂಡು ಹೋಗ್ತಿರೋದು. ಇನ್ನು 70 ಕಿಲೋಮೀಟ್ರಿಗೆ ಹಾಕಕ್ಕೆ ಎಷ್ಟು ಖರ್ಚಾಗುತ್ತೆ? 50-60 ಕಿಲೋಮೀಟ್ರಿಗೆ ಬೈಪಾಸ್ ಮಾಡಿ ತಗೊಂಡು ಹೋಗ್ತಾ ಇದ್ದೀರಾ ಕಳ್ಳ ಮಾರ್ಗದಲ್ಲಿ. ಇನ್ನು 70 ಕಿಲೋಮೀಟ್ರ್ ಹಾಕ್ಬಿಡಿ ಡ್ಯಾಮಿಂದನೇ. 3 TMC ಅಲಾಟ್ ಮಾಡ್ಕೊಂಡು ಸಪ್ರೇಟ್ ಡ್ಯಾಮಿಂದ ಹಾಕೊಂಡು ತೊಗೊಂಡೋಗಪ್ಪ. ನೀನು ರಾಮನಗರಕ್ಕಾರು ತೊಗೊಂಡೋಗೋ, ಕನಕಪುರಕ್ಕಾರು ತೊಗೊಂಡೋಗೋ, ನಾವು ಎತ್ತಿ ಯಾವುದೋ ಇದು ಕಟ್ತೀನಿ ಅಂದ್ರಲ್ಲ ಅವರು, ಮೇಕೆ ದಾಟಿಂದನಾರು ತೊಗೊಂಡು ಹೋಗಲಿ ಅಲ್ಲಿಗೆ ರಾಮನಗರಕ್ಕೆ. ಹೇಮಾವತಿ ಡ್ಯಾಮಿಂದನೇ
ಕೊರೆದು ಡೈರೆಕ್ಟಾಗಿ ತೊಗೊಂಡು ಹೋಗಲಿ, ನಮ್ದೇನು ತಕರಾರಿಲ್ಲ. ನಮ್ಮ ಬಡವರು ಪಾಪ ಅಮಾಯಕರು, ಪಾಪ ಅಲ್ಲಿ ಶಾಸಕರು ಅವ್ರ ಜೊತೆ ಇಲ್ಲ, ನಮ್ಮಲ್ಲಿ ಪಾಪ ಕೆಲವು ಕಡೆ ಶಾಸಕರಿಲ್ಲ, ಶಾಸಕರನ್ನು ನೀವು ಎದುರಿಸಿಟ್ಕೊಂಡ್ಬಿಟ್ಟಿದ್ದೀರಾ. ಪಾಪ ಅವ್ರನ್ನೆಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕುಣಿಸ್ಬಿಟ್ಟಿದ್ದೀರಾ ಪಾಪ ನಮ್ಮ ವಾಸಣ್ಣನಿಗೂ ಮಾತಾಡ್ದಂಗೆ.